ನಮ್ಮ ನಾಡಿ 90.4 FM ಈಗ ನಮ್ಮ ಸಂಗೀತ ಶಾಲೆ. ಸಂಗೀತ ವಿದ್ವಾಂಸರಾದ ರಮೇಶ್ ಮತ್ತು ತಂಡ ದಾಸರ ಪದಗಳು ಮತ್ತು ಕೀರ್ತನೆಗಳನ್ನ ನಮಗಾಗಿ ಹೇಳಿಕೊಡಲಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಮಸ್ಕಾರ ಶ್ರೀಕಾಂತ್, ಪದ್ಮನಾಭ್, ಮುರಳೀಧರ ಸರ್, ಬನ್ನಿ. ನಮಸ್ಕಾರ. ನಾವು ಹೋದ ತರಗತಿಯಲ್ಲಿ ಕಲ್ಯಾಣ ವಸಂತರಾಗದ ಪುರಂದರದಾಸರ ದೇವರ ನಾಮವನ್ನು ಶುರು ಮಾಡಿದ್ದೀವಿ. ಪಲ್ಲವಿಯ ಭಾಗ ಆಗಿದೆ. ಚರಣದ ಭಾಗ ಸಾಹಿತ್ಯವನ್ನು ಶುದ್ಧ ಸಾಹಿತ್ಯ ತಾವು ಬರ್ಕೊಂಡಿದ್ದೀರಾ. ಪಲ್ಲವಿಯ ಭಾಗವೊಂದು ಒಂದ್ಸಲ ಹಾಡ್ಕೊಂಬನ್ನಿ. ಮೊದಲನೇ ಸಂಗತಿ ಹಾಗೂ ಎರಡನೇ ಸಂಗತಿ. ಸಗಮದ ನಿಸ ಸನಿದ ಪಮಗರಿ ಸನಿದ ಪಮಗರಿ ಸದ ದೈವತ ಜೀವ ಸ್ವರ್ಗ ದನಿ ಹಾಡಿ. ಒಂದು ಅಕ್ಷರ ಬಿಟ್ಟು ಶುರುವಾಗುತ್ತೆ. ಇನ್ನುದಯ ಬಾರದೆ ದಾಸನ ಮೇಲೆ, ಇನ್ನುದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ, ಇನ್ನುದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ, ಹರಿಗೆ ಇನ್ನುದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ, ಹರಿಗೆ ಇನ್ನುದಯ ಬಾರದೆ ದಾಸನ ಮೇಲೆ. ಈಗ ಮೊದಲನೇ ಚರಣ ನೋಡೋಣ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ. ಸೊ ಇದು ಶುರುವಾಗುವ ಸ್ವರ ನಾನಾ ದೇಶಗ, ಗಾಂಧಾರದಿಂದ ಶುರುವಾದೆ. ಗ ಮ ಗಾ ಬಂದ್ಬಿಟ್ಟು ಮಧ್ಯಮದಿಂದ ಒಂದು ಕನೆಕ್ಟಿಂಗ್ ಲಿಂಕ್ ತೊಗೊಳುತ್ತೆ. ಅದರಿಂದ ಅಲ್ಲಿಂದ ನಮಗೆ ಗಮಕ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ಕಾಲಗಳಲ್ಲಿ, ಪುನಃ ನಾನಾ ದೇಶಗಳಲ್ಲಿ, ನಾನಾ ದೇಶಗಳಲ್ಲಿ. ಸ್ವರ ಹಾಡೋದಾದ್ರೆ ಗಮ ಗಮದ ಸನಿರಿಸದ, ಗಮ ಗಮದ ಸನಿರಿಸದ. ಸರಿ. ನಾನಾ ದೇಶಗಳಲ್ಲಿ, ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಕಾಲಗಳಲ್ಲಿ. ಸರಿ ಇದೆ. ಎರಡನೇ ವಾಕ್ಯ. ನಾನಾ ಯೋನಿಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ, ನಲಿದು ಹುಟ್ಟಿ. ಪುನಃ ಹಾಡಿ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ, ನಲಿದು ಹುಟ್ಟಿ. ಮುಂದನೇ ವಾಕ್ಯ ನೋಡೋಣ. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು,
ನಾನು ನನ್ನದು ಎಂಬ ನಾನು ನಮ್ಮದು ಎಂಬ ನರಕದೊಳಗೆ ನರಕದೊಳಗೆ ಬಿದ್ದು ಬೀದು ನಾನು ನನ್ನದು ಎಂಬ ನಾನು ನನ್ನದು ಎಂಬ ನರಕದು ಸಂದೇಹದಲ್ಲಿ ಹಾಡ್ಬೇಡಿ, ಜೋರ ಹಾಡಿ. ನಾನು ನನ್ನದು ಎಂಬ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನರಕದೊಳಗೆ ಬಿದ್ದು. ಇದರಲ್ಲಿ ಇನ್ನೊಂದು ಸಂಗತಿ ಬರುತ್ತೆ. ನಾನು ನನ್ನದು ಎಂಬ ನಾನು ನನ್ನದು ಎಂಬ. ಮೇಲ್ಗಡೆ ಸ್ವರಸ್ಥಾನ ಯಾವ ಸ್ವರಸ್ಥಾನ ನುಡಿತದಲ್ಲಿ ನಾನು ನನ್ನದು ಅದೇನ್ ಸ್ವರ ಅಲ್ಲಿ? ಮಧ್ಯಮ. ಹಾ, ನಾನು ನನ್ನದು ಎಂಬ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನರಕದೊಳಗೆ ಬಿದ್ದು. ಅಲ್ಲಿಂದ ಋಷದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಹಾಡಿದ್ರೆ ತಿರ್ಗಾ ಪುನಃ 4ನೇ ವಾಕ್ಯಕ್ಕೆ ಹೋಗುದು. ನರಕದೊಳಗೆ ಬಿದ್ದು ನರಕದೊಳಗೆ ಬಿದ್ದು. ನೀ ತಿರ್ಗಾ ಆಸಿಲೇಟ್ ಆಗುತ್ತೆ ನಮಗೆ. ಅಲ್ಲಿ ಜಾರುವ ಸ್ವರ, ಆ ಜಾರುವ ಋಷಭದಿಂದ ನೀನೇಗ ನೀನೇಗ ತೀಯಂದು ತೀಯಂದು. ಅದು ಸಾಹಿತ್ಯ ಕರೆಕ್ಟ್ ಹಾಡುವುದಾದ್ರೆ ನೀನೇ ಗತಿ ಎಂದು, ನೀನೇ ಗತಿಯಂದು, ನೀನೇ ಗತಿಯಂದು ಹಾಡಿ. ನೀನೇ ಗತಿಯೆಂದು ನಂಬಿದ ನಂಬಿದ ದಾಸನ ಮೇಲೆ ದಾಸನ ಮೇಲೆ ಮೇಲೆ ಶ್ರೀಕಾಂತ್ ಹಾಡಿ. ನೀನೇ ಗತಿ ಎಂದು ದಾಸನ ಮೇಲೆ ಹಾಡಿ. ನೀನೇ ಗತಿಯಂದು ನೀನೇ ನೀನೇ ಗತಿಯೆಂದು ತೀಯಂದು ತೀಯಂದು ನಂಬಿದ ದಾಸನ ಮೇಲೆ ನಂಬಿದ ದಾಸನ ದಾಸನ ಮೇಲೆ 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 ಹಾಡಿ. ಪದ್ಮನಾಭ ಹಾಡಿ. ನೀನೇ ಗತಿ ಎಂದು, ನೀನೇ ಗತಿಯಂದು, ನೀನೇ ಗತಿಯಂದು ನಂಬಿದ ನಂಬಿದ ದಾಸನ ಮೇಲೆ ದಾಸನ ಮೇಲೆ 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 ಬಂದ್ಬಿಟ್ಟು ಗಮದ ನಿಸರಿ ಗರಿ ಮೇಲೆ ನಂಬಿದ ನಂಬಿದ ದಾಸನ ದಾಸನ ಮೇಲೆ ಮೇಲೆ ಸರಿ ಬರ್ತಾ ಇಲ್ಲ. ಮೇಲೆ ಮೇಲೆ ಸ್ವಲ್ಪ ಫೈನ್ ಟ್ಯೂನ್ ಆಗಬೇಕು. ಗಮದ ನಿಸರಿ ಗರಿ ಗಮದ ಸರಿ ಗರಿ ಸರಿಗರಿ ಮೇಲೆ ಮೇಲೆ. ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಬೇಕದು. ಈ ಸ್ವರಸ್ಥಾನ ತುಂಬಾ ಪ್ರಾಮುಖ್ಯತೆ ನಾವು ಕೊಡಬೇಕು. ಸ್ವಲ್ಪವಾದ್ರೂ ಸ್ವಲ್ಪ ಎಡವಟ್ಟಾದ್ರೆ ಆ ರಾಗ ದೇವತೆಗೆ ನಾವು ಚ್ಯುತಿ ತಂದಂಗೆ ಮಾಡಿ. ಸೊ ನಾವು ಯಾವತ್ತೂ ಚ್ಯುತಿ ತರಬಾರ್ದು ರಾಗ ದೇವತೆಗೆ. ರಾಗ ದೇವತೆಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟು ಒಳ್ಳೇದು ನಮಗೆ. ಆ ಸ್ವರಸ್ಥಾನ, ಆ ಲಯ ಎಲ್ಲ ಕರೆಕ್ಟಾಗಿ ಬರಬೇಕು. ನಂಬಿದ ದಾಸನ ಮೇಲೆ ಇದರಲ್ಲಿ ಬೇಜಾರು ಪಡ್ಕೋ ಸಂಗತಿ ಇಲ್ಲ. ಪ್ರಾಕ್ಟೀಸ್ ಮಾಡೋದೇ ಖಂಡಿತ ಬರುತ್ತೆ. ಮನೇಲಿ ಅಭ್ಯಾಸ ಮಾಡ್ಬೇಕು. ಇದಕ್ಕೆ ಅಭ್ಯಾಸವೇ ನಮಗೆ ಇದಕ್ಕೆ ಒಂದು ಸೊಲ್ಯೂಷನ್. ಮುರಳಿದಾಸ್ ಅಂತ ಒಂದ್ಸಲ ಹಾಡಿ. ನೀನೇ ಗತಿಯಂದು
ನಂಬಿದ ದಾಸನ ಮೇಲೆ ಇನ್ನುದಯ ಈ ಚರಣ ಒಂದ್ಸಲ ಪೂರ್ತಿ ಬಾರದೆ. ಒಂದ್ಸಲ ಹಾಡ್ಕೊಂಬೋಣ, ಒಂದೊಂದು 2 ಲೈನ್ ಒಂದು ಸಲ ಹಾಡ್ಕೊಂಬೋಣ. ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ ಹಾಡಿ. ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ, ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ. ಮೂರನೇ ವಾಕ್ಯ. ನಾನು ನನ್ನದು ಎಂಬ ನರಕದೊಳಗೆ ಬೀದು, ನಾನು ನನ್ನದು ಎಂಬ ನರಕದೊಳಗೆ ಬೀದು, ನಾನು ನನ್ನದು ಎಂಬ ನರಕದೊಳಗೆ ಬೀದು, ನೀನೇ ಗತಿಯೆಂದು ನಂಬಿದ ದಾಸನ ಮೇಲೆ ಹೃದಯ ಬಾರದೆ, ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ. ಸೊ ಇಷ್ಟೊತ್ತು ಹೇಳ್ಕೊಟ್ಟಿರೋ ಚರಣದಲ್ಲಿ ತಮಗೇನಾದ್ರೂ ಸಂಶಯ ಉಂಟಾ? ಎಲ್ಲಾದರೂ ನಾನಾ ದೇಶಗಳಲ್ಲಿ ಎಲ್ಲಾದರೂ ತಮಗೆಲ್ಲಾದ್ರೂ ಡೌಟ್ ಇದೆಯಾ? ಇನ್ನೊಂದ್ಸಲ ಹಾಡ್ಬಿಡಿ. ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ, ನಾನಾ ದೇಶಗಳಲ್ಲಿ, ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬೀದು, ನಾನು ನನ್ನದು ಎಂಬ ನರಕದೊಳಗೆ ಬೀದು, ನಾನು ನನ್ನದು ಎಂಬ ನರಕದೊಳಗೆ ಬೀದು, ನೀನೇ ಗತಿಯೆಂದು ನಂಬಿದ ದಾಸನ ಮೇಲೆ ಹೃದಯ ಬಾರದೆ, ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಹೃದಯ ಬಾರದೆ, ದಾಸನ ಮೇಲೆ. ಇಂದಿನ ತರಗತಿಯಲ್ಲಿ ನಾವು ಪಲ್ಲವಿ ಹಾಗೂ ಮೊದಲನೇ ಚರಣವನ್ನು ಮುಗಿಸಿದ್ದೇವೆ. ಇದು ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಮುಂದಿನ ತರಗತಿಯಲ್ಲಿ 2ನೇ ಚರಣ ನೋಡೋಣ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ರಮೇಶ್ ಹಾಗೂ ತಂಡ ದಾಸರ ಪದಗಳು ಮತ್ತು ಕೀರ್ತನೆಗಳನ್ನ ನಮಗಾಗಿ ಹೇಳ್ಕೊಟ್ರು. ಧನ್ಯವಾದಗಳು.